ನಮಸ್ಕಾರ ಆತ್ಮೇಲೆ ಶ್ರೀ ವ್ಯಾಘ್ರೇಶ್ವರಿ ಸಂಖ್ಯಾಶಾಸ್ತ್ರ ಚಾನಲ್ ವೀಕ್ಷಕರಿಗೆ ನಾನು ನಿಮ್ಮ ಚೇತನ್ ಡಿವಿಜಿ ಮೋಸ್ಟ್ ಆಫ್ ನ್ಯೂಮರಾಲಜಿಸ್ಟ್, ರೇಖಿ ಹೀಲರ್, ಟ್ಯಾರೋಟ್ ಕಾರ್ಡ್ ರೀಡರ್ ಹಾಗೂ ವಾಸ್ತು ಎಕ್ಸ್ಪರ್ಟ್ ಮಾಡುವ ನಮಸ್ಕಾರಗಳು. ಮೊದಲನೇದಾಗಿ ನನ್ನ ಗುರುಗಳಿಗೆ, ನನ್ನ ಆರಾಧ್ಯ ದೈವಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆ ಮಾಡಿರೋ ಉದ್ದೇಶ ಏನು ಅಂತಂದ್ರೆ, ಇಷ್ಟೆಲ್ಲ ಆದ್ರೂ ಸಹ ಕೆಲವೊಂದು ಬಾರಿ ಸಂಖ್ಯಾಶಾಸ್ತ್ರ ಎಂದ್ರೆ ಏನು ಅಂತ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇನೆ. ಸೊ ಸಂಖ್ಯಾಶಾಸ್ತ್ರ ಎಂದ್ರೆ ಏನು ಅಂತ ಅರ್ಥ ಅಂದ್ರೆ, ನಿಮ್ಮ ಜನ್ಮ ದಿನಾಂಕದ ಮೇಲೆ, ನಿಮ್ಮ ಜನ್ಮ ದಿನಾಂಕದ ಆಧಾರದ ಮೇಲೆ ಹಾಗೂ ನಿಮ್ಮ ಹೆಸರಿನ ಆಧಾರದ ಮೇಲೆ ಹಾಗೂ ನಿಮ್ಮ ಮೊಬೈಲ್ ಸಂಖ್ಯೆ ಆಧಾರದ ಮೇಲೆ, ಅಂದ್ರೆ ಸಂಖ್ಯೆಗೆ ಸಂಬಂಧಪಟ್ಟಂತಹ ಸಂಖ್ಯಾಶಾಸ್ತ್ರ ಎಂದೇ ಹೇಳಬಹುದು. ಸೊ ಸಂಖ್ಯಾಶಾಸ್ತ್ರ ಎಂದ್ರೆ ಯಾವ ತರ ಅಂತ ಅಂದ್ರೆ, ನಿಮ್ಮ ಜನ್ಮ ದಿನಾಂಕದ ಆಧಾರದ ಮೇಲೆ, ಅಂದ್ರೆ ಮೂಲಾಂಕ ಮತ್ತು ಭಾಗ್ಯಾಂಕದ ಅನುಗುಣವಾಗಿ ಹಾಗೂ ಸಂಖ್ಯೆಗಳು ಯಾವ ಸಂಖ್ಯೆ ಕಾಣೆಯಾಗಿದ್ದಾವೆ, ಮಿಸ್ಸಿಂಗ್ ನಂಬರ್ ಯಾವುದಿದೆ, ಮತ್ತೆ ರಿಪೀಟೆಡ್ ನಂಬರ್ ಯಾವುದಿದೆ ಅನ್ನೋ ಆಧಾರದ ಮೇಲೆ ನಿಮ್ಮ ಜನ್ಮ ದಿನಾಂಕದ ಭವಿಷ್ಯವನ್ನ ಇದರ ಮೂಲಕ ನೋಡ್ಬೋದು. ಸೊ ಈಗ ಬಹುಮುಖ್ಯವಾಗಿ ಹೇಳ್ಬೇಕು ಅಂತ ಅಂದ್ರೆ, ಪ್ರತಿನಿತ್ಯ ಜೀವನದಲ್ಲಿ ಕಷ್ಟ ನಷ್ಟಗಳು, ಸೋಲು ನೋಡ್ತಾನೆ ಇರ್ತೀರಾ, ಆದ್ರೆ ಎಲ್ಲಿ ಎಡುತ್ತಾ ಇರ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದನ್ನ ತಿಳಿಸ್ಲಿಕ್ಕೆ ಅಂತಾನೆ ನಾನು ಇಂದಿನ ವಿಡಿಯೋ ಮಾಡಿದ್ದೇನೆ. ಸೊ ಇನ್ನೊಂದು ಏನು ಅಂದ್ರೆ, ಬಹುಮುಖ್ಯವಾಗಿ ನೀವು ಯೂಸ್ ಮಾಡ್ತಕ್ಕಂಥ ಮೊಬೈಲ್ ನಂಬರ್ ತುಂಬಾ ಎಫೆಕ್ಟಿವ್ ಆಗಿ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಮೊಬೈಲ್ ನಂಬರ್ ನೋಡುವ ಮೂಲಕ ಈ ತರನೇ ಆಗಿದೆ ಅಂತ ತಿಳಿಸ್ಬೋದು ಖಂಡಿತವಾಗ್ಲು. ಯಾಕೆ ಅಂತಂದ್ರೆ ಆ ತರಹ ಸಂಖ್ಯೆ ಪ್ರಭಾವಗಳು ಇದೆ. ಸೊ ಬಹುಮುಖ್ಯವಾಗಿ ಬೇಗ ಇಂಪ್ಯಾಕ್ಟ್ ಆಗೋದು ಅಂತಂದ್ರೆ ಸಂಖ್ಯೆ. ಸೊ ಅದ್ರ ಮೂಲಕ ಭವಿಷ್ಯವನ್ನ ತಿಳಿಸುವುದೇ ಸಂಖ್ಯಾಶಾಸ್ತ್ರ. ಇನ್ನೊಂದು ಬಹುಮುಖ್ಯವಾಗಿ, ಈಗ ಹಳೆ ಕಾಲದಲ್ಲಿ ಯಾವ ತರ ಅಂತಂದ್ರೆ, ತಮಗೆ ಅನಿಸಿದಂತಹ ಇಷ್ಟ ಬಂದಂತಹ ಡೇಟ್ ಆಫ್ ಬರ್ತ್ ಗಳನ್ನ ತಾವು ತಮ್ಮ ತಂದೆ ತಾಯಿಗಳು ಸಹ ಅದನ್ನ ಉಲ್ಲೇಖ ಮಾಡ್ತಾ ಇದ್ರು, ಜನ್ಮ ದಿನಾಂಕವನ್ನ. ಸೊ ಅದ್ರ ಮೇಲೆ ಭವಿಷ್ಯ ಹೆಂಗ್ ಹೇಳ್ತೀರಾ ನೀವು ಅಂತ ಕೇಳ್ತಾ ಇದ್ರೆ, ಸೊ ಇನ್ನೊಂದು ಬಹುಮುಖ್ಯವಾಗಿ ಹೇಳ್ಬೇಕು ಅಂತ ಅಂದ್ರೆ, ನೀವು ಪ್ರತಿದಿನ ಪ್ರತಿ ಕ್ಷಣ ಏನ್ ಮಾತಾಡ್ತಾ ಇರ್ತೀರಲ್ಲ, ಅದನ್ನೇ ಸಹ ಅನುಭವಿಸ್ತಾ ಇರ್ತೀರಾ, ಅದನ್ನೇ ಸಹ ಪಡ್ಕೊಳ್ತೀರಾ. ಅದೇ ರೀತಿ ನಿಮ್ಮ ಜನ್ಮ ದಿನಾಂಕ ಮೂಲ ನಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ, ಸೊ ಏನ್ ಮಾಡ್ಬೇಕಂತಂದ್ರೆ, ಈಗಿರುವ ಪ್ರಸ್ತುತ ದಿನಾಂಕದ ಮೇಲೆ, ಅಂದ್ರೆ ಪ್ರಸ್ತುತ ಜನ್ಮ ದಿನಾಂಕದ ಮೇಲೆ, ಜನ್ಮ ದಿನಾಂಕದ ಆಧಾರದ ಮೇಲೆ ನಮ್ಮ ಭವಿಷ್ಯವನ್ನ ಸಹ ಹೇಳಬಹುದು. ಅದೇಗೆ ಹೇಳ್ತೀರಾ, ನಂದು ಮೂಲ ಗೊತ್ತಿಲ್ಲ, ಆದ್ರೆ ಇದು ಹೆಂಗೆ ಆಗುತ್ತೆ ಅಂತ ಕೇಳ್ಬಹುದು. ಬಟ್ ಏನು ಅಂತ ಅಂದ್ರೆ, ಯಾವಾಗ್ಲೂ ಸಹ ಮೂಲ ಜನ್ಮ ದಿನಾಂಕ ಗೊತ್ತಿಲ್ಲ ಅಂತಂದ್ರೆ, ನೀವು ಆಧಾರ್ ಕಾರ್ಡ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಅಲ್ಲಿ ಆಗಿರ್ಬೋದು, ಸೊ ಏನ್ ಹೇಳ್ತಾ ಇರ್ತೀರಾ, ಈ ತರ ನನ್ನ ಜನ್ಮ ದಿನಾಂಕ, ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ 7/1/1996, ಈ ತರ ಒಂದು ಮೂಲ ಜನ್ಮ ದಿನಾಂಕ ಗೊತ್ತಿಲ್ಲ, ಆದ್ರೆ ಇದೇ ನನ್ನ ಜನ್ಮ ದಿನಾಂಕ ಅಂತ ನೀವು ಕೇಳ್ಬೋದು. ಸೊ ಏನಾಗುತ್ತೆ ಅಂತ ಅಂದ್ರೆ, ನೀವು ಪ್ರತಿ ಕ್ಷಣ ನಂದು 7/1/1996 ಅಂತ ಹೇಳ್ತಾನೆ ಬರ್ತಿರ್ತೀರ. ಸೊ ಪದೇ ಪದೇ ಅದನ್ನ ಹೇಳ್ತಾ ಇರೋದ್ರಿಂದ ಅದು ಏನಾಗುತ್ತೆ ಅಂತಂದ್ರೆ, ನೀವು ಮಾತಾಡುವಂತಹ ಪ್ರತಿಯೊಂದು ಮಾತುಗಳು ಸಹ ಯೂನಿವರ್ಸಲ್ಗೆ ಕನೆಕ್ಟ್ ಆಗುತ್ತೆ, ಬ್ರಹ್ಮಾಂಡದ ಶಕ್ತಿಗೆ ಕನೆಕ್ಟ್ ಆಗೋದ್ರಿಂದ ಸೊ ಅದರ ಹಾವಭಾವಗಳು ನಿಮಗೆ ಗೊತ್ತಿಲ್ಲದ ಹಾಗೆ ಕನೆಕ್ಟಿವಿಟಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದರ ಆಧಾರದ ಮೇಲೆ ನಿಮ್ಮ ಜನ್ಮ ದಿನಾಂಕದ ಭವಿಷ್ಯವನ್ನ ನಾವು ಹೇಳ್ಬೋದು. ಸೊ ಹಿಂಗೆ ಆಗ್ತಿದೆ. ಮತ್ತೆ ಯಾವ ಶಾಸ್ತ್ರದಲ್ಲಿ ಯಾವ ತರ ಇದೆ ಗೊತ್ತಿಲ್ಲ, ಬಟ್ ಸಂಖ್ಯಾಶಾಸ್ತ್ರದಲ್ಲಿ ನಿಮಗೆ ಯಾವ ತರ ಆಗ್ತಿದೆ ಅಂತ ಕೇಳೋದಕ್ಕಿಂತ ಮುಂಚೆ ನಾವೇ ಏನಾಗ್ತಾ ಇದೆ ಅಂತಂದ್ರೆ ಹೇಳಬಹುದು. ಆ ರೀತಿ ಸಂಖ್ಯೆಗಳ ಪ್ರಭಾವ ಇದೆ. ಈಗ ಕೆಲವೊಂದ್ರಲ್ಲಿ ನಿಮಗೆ ಏನ್ ಸಮಸ್ಯೆ, ಯಾವ ತರ ಸಮಸ್ಯೆ, ಏನಾಗಿದೆ ಅಂತ ಕೇಳ್ತಾರೆ. ಸೊ ಮುಂಚಿತವಾಗಿ ಸಂಖ್ಯಾಶಾಸ್ತ್ರದಲ್ಲಿ ಅದನ್ನೆಲ್ಲ ಕೇಳದೆ, ಅದನ್ನೆಲ್ಲ ಹೊರತುಪಡಿಸಿ ಮುಂಚಿತವಾಗಿ ಈ ತರ ಆಗ್ತಾ ಇದೆ, ಈ ತರ ಜೀವನದಲ್ಲಿ ಕಷ್ಟ ನಷ್ಟಗಳು ಅನುಭವಿಸ್ತಿದ್ದಾರ, ನೋವನ್ನ ಅನುಭವಿಸ್ತಿದ್ದಾರ, ಇದೇ ತರ ಆಗ್ತಾ ಇದೆ ಅಂತನ್ನ ತಿಳಿಸುವುದೇ ಸಂಖ್ಯಾಶಾಸ್ತ್ರ. ಸೊ ನೀವು ಕೂಡ ನಿಮ್ಮ ಜನ್ಮ ದಿನಾಂಕದ ಆಧಾರದ ಮೇಲೆ ಮತ್ತು ನಿಮ್ಮ ಹೆಸರಿನ ಪ್ರಭಾವ ಯಾವ ರೀತಿ ಬರ್ತಾ ಇದೆ, ಯಾವ ರೀತಿ ಅನುಭವಿಸ್ತಿದ್ದೀರಾ ಅನ್ನೋದನ್ನ ತಿಳ್ಕೋಬೇಕು ಅಂತಂದ್ರೆ, ಈಗಲೇ ನಿಮ್ಮ ಜನ್ಮ ದಿನಾಂಕದೊಂದಿಗೆ ಮತ್ತೆ ಯಾವುದೇ ತರದ ಶುಲ್ಕವಿಲ್ಲ ಅಂತಾನೆ ಹೇಳ್ಬೋದು. ನೀವು ನಿಮ್ಮ ಸಮಸ್ಯೆಗಳನ್ನ ತಿಳಿದುಕೊಳ್ಳಲು ಯಾವುದೇ ರೀತಿ ಶುಲ್ಕವಿರುವುದಿಲ್ಲ. ಸೊ ನಿಮಗೆ ಒಂದು ಮನಸ್ಸಲ್ಲಿ ಬರ್ಬೋದು,
ನಾನು ಕೇಳಿದ ತಕ್ಷಣ ಹಣವನ್ನ ಕೊಡ್ಬೇಕಾ ಅಥವಾ ಶುಲ್ಕ ವಿಧಿಸ್ಬೇಕಾ, ಅದಕ್ಕೆ ಕೆಲವರು ಹಿಂದೆ ಮುಂದೆ ಮಾಡ್ತಾ ಇರ್ತಾರೆ. ತಮ್ಮ ಸಮಸ್ಯೆಗಳನ್ನ ಕೇಳೋಕೆ ಒಂದು ದೊಡ್ಡ ಸಮಸ್ಯೆ ಅನ್ನೋ ರೀತಿಲಿ ನೋಡ್ತಾ ಇರ್ತಾರೆ. ಸೊ ಅದಕ್ಕೆ ಅವರಿಗೆಲ್ಲ ಒಂದು ಚಿಂತೆಯಲ್ಲಿ ಈ ಚಿಂತೆ ಹೋಗ್ಬಿಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ರೀತಿ ಶುಲ್ಕವಿಲ್ಲದೆ ನಿಮಗೆ ಆಗುತ್ತಿರುವಂತಹ ಸಮಸ್ಯೆಗಳನ್ನ 5ರಿಂದ 10 ನಿಮಿಷಗಳಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ನಿಮ್ಮ ಸಮಸ್ಯೆಗಳು ಏನು, ಯಾವ ತರ ಇದೆ ಅನ್ನೋದನ್ನ ತಿಳ್ಕೊಳ್ಳಲು ದಯವಿಟ್ಟು ನಿಮ್ಮ ಜನ್ಮ ದಿನಾಂಕದೊಂದಿಗೆ ನಿಮ್ಮ ಜನ್ಮ ರಹಸ್ಯವನ್ನು ತಿಳಿದುಕೊಳ್ಳಲು ನನ್ನ ಮೊಬೈಲ್ ಸಂಖ್ಯೆ 9739327551ಗೆ ಹಾಗೂ ಇನ್ನೊಂದು ಮೊಬೈಲ್ ಸಂಖ್ಯೆ 9538763531ಗೆ ನಿಮ್ಮ ಜನ್ಮ ದಿನಾಂಕದೊಂದಿಗೆ ಹಾಗೂ ಬಹುಮುಖ್ಯವಾಗಿ ನಿಮ್ಮ ಹೆಸರಿನೊಂದಿಗೆ, ಅಂದ್ರೆ ನೀವು ಹೆಸರು ಹೇಳ್ಬೋದು. ಸೊ ಇಲ್ಲ ನಂದು ಮೂಲ ಜನ್ಮನಾಮನೇ ಬಂದಿದ್ದು ಬೇರೆ, ಈಗ ಇಟ್ಟಿರ್ತಕ್ಕಂಥ ಹೆಸರೇ ಬೇರೆ ಅಂತ ಹೇಳ್ಬೋದು. ಆದರೆ ಪ್ರಸ್ತುತ ಇರುವಂತಹ ಹೆಸರಿನ ಆಧಾರದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಜೀವನ. ಅದೇ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಮೂಲ ನಮ್ದು ಜನ್ಮನಾಮ ಆತರ ಇದೆ ಅಂತ. ಬಟ್ ಆದ್ರೆ ನೀವು ಡಾಕ್ಯುಮೆಂಟರಿ ಆಗಿ ಹಾಗೂ ಯಾವಾಗ್ಲೂ ಸಹ ಸಹಿಯನ್ನ ಮಾಡುವ ಮೂಲಕ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅಲ್ಲಿ ಸಹ ಸಹಿ ಮಾಡ್ತಾ ಇರ್ತೀರಿ. ಸೊ ಅದೇ ಇಂಪ್ಯಾಕ್ಟ್ ಆಗುತ್ತೆ. ನಿಮ್ದ ಮೂಲನಾಮ ಕೇಳೋದಿಲ್ಲ, ಅಟ್ ಪ್ರೆಸೆಂಟ್ ಏನಿದೆ ಅದು ಬೇಕು. ಸೊ ಇನ್ಶಿಯಲ್ ಸಮೇತ ಹಾಕಿ, ಅಂದ್ರೆ ತಂದೆ ತಾಯಿ ಆಗಿರ್ಬೋದು. ಈಗ ಉದಾಹರಣೆಗೆ ನನ್ನ ಹೆಸರು ಚೇತನ್ ಡಿವಿಜಿ ಅಂತ, ಈಗ ಡಿವಿಜಿ ಇನ್ಶಿಯಲ್ ಬರುತ್ತೆ. ಸೊ ಅದೇ ರೀತಿಯಲ್ಲಿ ನಿಮ್ಮ ಹೆಸರು ಹಾಗೂ ಇನ್ಶಿಯಲ್ ಸಮೇತ ನನ್ನ ಜನ್ಮ ದಿನಾಂಕಕ್ಕೆ ಹೊಂದುವಂತಹ ಹೆಸರನ್ನ ಡಾಕ್ಯುಮೆಂಟರಿಯಲ್ಲಿ ಏನಿದೆ ಅದನ್ನೇ ಸಹ ನನ್ನ ವಾಟ್ಸಪ್ಗೆ ಸಂದೇಶವನ್ನು ಕಳಿಸಿ. ಹಾಗೂ ನಿಮ್ಮ ಜನ್ಮದಿನದಲ್ಲಿ ನೀವು ದಿನನಿತ್ಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಾ, ಸೊ ಅದು ಯಾವ ರೀತಿ ಅನ್ನೋದನ್ನ ಮುಂಚಿತವಾಗಿ ನೀವು ಹೇಳದೆ ಕೇಳದೆ ಮುಂಚಿತವಾಗಿ ನನ್ನ ಕಡೆಯಿಂದ ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಅದೇ ರೀತಿ ಎಲ್ರಿಗೂ ಸಹ ಉಪಯೋಗ ಆಗ್ಲಿ ಅಂತ ಈ ವಿಡಿಯೋವನ್ನ ಹಲವಾರು ಜನರಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ಉಪಯೋಗ ಆಗ್ಲಿ. ಸೊ ಅವರು ಕೂಡ ಅವರ ಸಮಸ್ಯೆಗಳು ಏನಿದೆ ಅಂತ ತಿಳ್ಕೊಳ್ಳಿ, ಯಾವುದೇ ರೀತಿ ಶುಲ್ಕವಿಲ್ಲದೆ. ಹಾಗೆ ಎಲ್ರಿಗೂ ಸಹ ಶುಭವಾಗ್ಲಿ ಅಂತ ತಿಳಿಸ್ತಾ ಇಂದಿನ ವಿಡಿಯೋವನ್ನ ಹೆಂಡ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.